ಬೆಂಗಳೂರಿನ ಜಿಯೋಮೆಟ್ರಿ ಪಬ್ನಲ್ಲಿ ಅನುಮಾನಾಸ್ಪದ ವ್ಯಕ್ತಿ ಎಂಟ್ರಿ ಆಗ್ತಾನೆ, ಅದು ಕೂಡ ಪಿಸ್ತೂಲ್ ಹಿಡ್ಕೊಂಡು. ಪಿಸ್ತೂಲ್ ಹಿಡಿದು ಪಬ್ಗೆ ಎಂಟ್ರಿ ಕೊಟ್ಟಂತಹ ವ್ಯಕ್ತಿ ಸುಬ್ರಹ್ಮಣ್ಯ ನಗರ ಪೊಲೀಸರು ಆ ಸ್ಥಳವನ್ನ ಪರಿಶೀಲಿಸಿದ್ದಾರೆ. ಕಳ್ಳತನಕ್ಕೆ ಬಂದಿರುವ ಬಗ್ಗೆ ಶಂಕೆ ವ್ಯಕ್ತಪಡಿಸಿದ್ದಾರೆ ಪೊಲೀಸರು. ಡ್ರೋನ್ ಹಾರಿಸಿ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸರು. ಪಿಸ್ತೂಲ್ ಹಿಡಿದು ಪಬ್ಗೆ ಎಂಟ್ರಿ ಕೊಟ್ಟಂತಹ ವ್ಯಕ್ತಿಯನ್ನ ಸದ್ಯಕ್ಕೆ ವಶಪಡಿಸಿಕೊಳ್ಳಲಾಗಿದೆ. ಬೆಳಗಿನ ಜಾವ 3:30ರ ಸುಮಾರಿಗೆ ಜಿಯೋಮೆಟ್ರಿ ಪಬ್ ಒಳಗೆ ಆತ ಎಂಟ್ರಿ ಕೊಡ್ತಾನೆ. ಡ್ರೋನ್ ಹಾರಿಸಿ ಪೊಲೀಸರು ಅದರ ಬಗ್ಗೆ ಪರಿಶೀಲನೆಯನ್ನ ನಡೆಸ್ತಾರೆ. ಸದ್ಯ ವೆಪನ್ ಹೊಂದಿ ಪಬ್ಗೆ ಎಂಟ್ರಿ ಕೊಟ್ಟಂತಹ ವ್ಯಕ್ತಿ ಪೊಲೀಸ್ ವಶದಲ್ಲಿದ್ದಾರೆ. ಸರ್ ಹೇಳಿ ಸರ್, ಏನಾಯ್ತು? ಎಷ್ಟು ಗಂಟೆಗೆ ಫೋನ್ ಬಂತು, ಮತ್ತೆ ಇಲ್ಲಿ ಎಷ್ಟು ಗಂಟೆಗೆ ನೀವು ಬಂದ್ರೆ ಏನು ಪರಿಶೀಲನೆ ಏನಾಯ್ತು? ನಮ್ಮ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಇರುವಂಥ ಇದು ಗಾಯತ್ರಿ ನಗರ್ ರೋಡಲ್ಲಿ ಜಾಮೆಟ್ರಿ ಅಂತ ಒಂದು ಪಬ್ ಇದೆ. ಸೊ ಅರೌಂಡ್ 3:30 ಟು 4 ಗಂಟೆ ಮಧ್ಯದಲ್ಲಿ ಯಾರೋ ಕಳ್ಳ ಬಂದು ಒಂದು ಹೊರಗಡೆ ಹೋಗಿದ್ದಾನೆ ಆ್ಯಂಡ್ ವೆಪನ್ ತೋರಿಸಿದ್ದಾರೆ ಅಂತ ಹೇಳಿ ವಾಚ್ಮ್ಯಾನ್ ಒಬ್ಬರ ಕಂಪ್ಲೇಂಟ್ ಕೊಡ್ತಾರೆ. ಆ್ಯಂಡ್ ಅದು ಆದಮೇಲೆ ನೋಡಿದ ಮೇಲೆ ಇವರು ವಾಚ್ಮ್ಯಾನ್ ಕೆಳಗಡೆ ಬಂದು ಆ ಡೋರ್ ಹಾಕಿಬಿಡ್ತಾರೆ. ಹಾಕಿಬಿಟ್ಟು ಅವರು ಒಳಗಡೆ ಇದ್ದಾರೆ ಅಂತ ಹೇಳಿ ಒಂದು ಮಾಹಿತಿನಲ್ಲಿ ಇವರು ಇರ್ತಾರೆ. ಯಾಕಂದರೆ ಇದೆಲ್ಲ ಕಂಪ್ಲೀಟ್ಲಿ ಕ್ಲೋಸ್ ಕ್ಲೋಸ್ ಆಗಿದೆ ಅದೆಲ್ಲ ಬಿಲ್ಡಿಂಗ್ ಎಲ್ಲ. ಸೊ ಅದರಲ್ಲಿ ಇರಬಹುದು ಅಂತ ಹೇಳಿ ಅವರು ನಮಗೆ ಫೋನ್ ಮಾಡಿದ್ದಾರೆ. ಅರೌಂಡ್ 5 o'clock 4:30 to 5 o'clock ಕಾಲ್ ಬಂದಿದೆ 112. ಸೊ ನಮ್ಮ ನೈಟ್ ರೌಂಡ್ ಇನ್ಸ್ಪೆಕ್ಟರ್ಸ್ ಆಫೀಸರ್ಸ್ ಬಂದಿದ್ದರು, ನಾವು ಬಂದಿದ್ದೀವಿ, ವೆರಿಫೈ ಮಾಡಿದ್ದೀವಿ. ಸೊ ಅದರಲ್ಲಿ ಯಾವುದು ಅಂದರೆ ಅವರು ಇದ್ದಾರಂತ ಏನೂ ಆಗಿಲ್ಲ. ಅವರು CCTV ಎಲ್ಲ ಆಫ್ ಮಾಡಿದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಏನು ಆಗಿದೆ ಅಂತ ಹೇಳಿ ಪರ್ದ ನೋಡಬೇಕು. ಮೇ ಬಿ ದಟ್ ಪರ್ಸನ್ ಕೇಮ್ ಫಾರ್ ರಾಬರಿ, ಅಂದರೆ ಕಳ್ಳತನ ಮಾಡಲಿಕ್ಕೆ ಬಂದಿದ್ದಾರೆ, ಕಳ್ಳತನ ಆಗಿದೆ ಅಂತ ಹೇಳಿ ಪ್ರೈಮಾ ಫೇಸಿ ನಮಗೆ ಗೊತ್ತಾಗ್ತಾ ಇದೆ. ಅದಾದಮೇಲೆ ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ FIR ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತೀವಿ. CCTV ಆಫ್ ಮಾಡಿದ್ದಾರೆ, ಅಂದರೆ ಅವ್ರು CCTV ಆಫ್ ಮಾಡಿ ಪವರ್ ಆಫ್ ಮಾಡಿ ಅವ್ರು ಕಳ್ಳತನ ಮಾಡಿರೋದು ಕಾಣ್ತಾ ಇದೆ, ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸೊ ಅದು ಯಾರು ಏನಂತ FIR ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಯಾವ ವೆಪನ್ ಅಂದರೆ ಇದು ವಾಚ್ಮ್ಯಾನ್ ಹೇಳ್ತಾರೆ, ಅದು ಕನ್ಫರ್ಮ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅಂದರೆ ಅದು ವೆಪನ್ ಇದೆಯಾ ಇಲ್ಲೋ ಅಂತ ನಮಗೆ ಇನ್ನೂ ಗೊತ್ತಿಲ್ಲ. ಅವರು ಕಳ್ಳತನಕ್ಕೆ ಬಂದಿದ್ದಾರೆ, ಕಳ್ಳತನಕ್ಕೆ ಬಂದಿದೆ, ಎಲ್ಲ ಮಾಸ್ಕ್ ಎಲ್ಲ ಹಾಕ್ಕೊಂಡು ಕಳ್ಳತನಕ್ಕೆ ಬಂದಿದ್ದಾರೆ. ಸೊ ವಾಚ್ಮ್ಯಾನ್ ದೂರದಿಂದ ನೋಡಿದ್ದಾರೆ. ಸೊ ಅವರು ಇದು ತಪ್ಪು ತಿಳುವಳಿಕೆಯಿಂದ ಹೇಳಿರ್ಬಹುದು. ವ್ಯಕ್ತಿ ಬಂದಿದ್ದು ನಿಜ. ಕೈಯಲ್ಲಿ ಪಿಸ್ತೂಲ್ ಇರೋದೂ ಆಗಿಲ್ಲ, ಅದರಲ್ಲಿ ಏನಾಗಿಲ್ಲ, ಕನ್ಫರ್ಮ್ ಆಗಿಲ್ಲ. ಇವರು ದೂರದಿಂದ ನೋಡಿ ಹಾಗೆ ಅಂದ್ಕೊಂಡಿದ್ದಾರೆ. ಸೊ ಅವ್ರು ಕಳ್ಳತನ ಆಗಿದೆ ಅಂತ ಹೇಳಿ ನಮಗೆ ಇಲ್ಲ ರೂಮ್ ಅದು ಹೋಲ್ ಬಿಲ್ಡಿಂಗ್ ಎಲ್ಲ ನಾವು ಸರ್ಚ್ ಮಾಡಿಸಿದ್ದೀವಿ, ನಾವೇ ನಮ್ಮ ಪೊಲೀಸ್ ಅವರೆಲ್ಲ ಸರ್ಚ್ ಮಾಡಿದ್ದೀವಿ. ಸೊ ಅದರಲ್ಲಿ ಇಲ್ಲ ಅವರು. ಸೊ ಮೇ ಬಿ ಬೇರೆ ಬಾತ್ರೂಮ್ ಡೋರಿಂದ ಆಗಲಿ, ಏನಾದರೂ ಕಿಚನ್ ರೂಮಿಂದ ಆಗಲಿ, ಹೊರಗಡೆಯಿಂದ ಏನು ಹೋಗಿರ್ಬೋದು ಅಂತ ನಮ್ಮ ಶಂಕ. ಎಷ್ಟು ಕಳ್ತನ ಆಗಿದೆ, ಏನು ಕಳ್ತನ ಆಗಿದೆ ಅದು ಇನ್ನೂ ಹೇಳಬೇಕು. ಸೊ ಕ್ಯಾಶ್ ಕೌಂಟರ್ನಲ್ಲಿ ಕ್ಯಾಶ್ ಹೋಗಿದೆ ಅಂತ ಹೇಳಿ ಅವ್ರಿಗೆ ಕಂಪ್ಲೇಂಟ್ ಗಿವೆನ್ ಬೈ ದಿ ಓನರ್. ಒಬ್ಬನೇ ಬಂದಿದ್ದು. ಟೇಬಲ್ ಕ್ಯಾಶ್ ಕೌಂಟರ್ ಏನಾದರೂ ಹೊಡೆದಿರೋದು ಏನಾದರೂ ಇದೆಯಾ? ಈಗ ಡೋರ್ ಓಪನ್ ಆಗಿದೆ, ಕೌಂಟರ್ ಓಪನ್ ಆಗಿದೆ. ಸೊ ಅವ್ರದ್ದು ಕ್ಯಾಶ್ ಜಾಸ್ತಿ ಏನಿರಲ್ಲ, ಎಲ್ಲ ಆನ್ಲೈನ್ ಪೇಮೆಂಟ್ಸ್ ಇರುತ್ತೆ ಕಾರಣಕ್ಕೆ. ಸೊ ಕ್ಯಾಶ್ ಏನೋ ಎಷ್ಟು ಆಗಿದೆ ಅಂತ ಹೇಳಿಬಿಟ್ಟು ಲೆಕ್ಕ ಆಗಿ ಮಾಡಿದ ಮೇಲೆ ಅವ್ರು ಕಂಪ್ಲೇಂಟ್ ಏನು ಕೊಡ್ತಾರೆ ಅದನ್ನ ಪ್ರಕಾರ FIR ಮಾಡಿ ಇಲ್ಲ ಯಾರು ಇಲ್ಲ. ಅದು ಮೇ ಬಿ ನೈಟ್ ಹೋಗಿರ್ಬೋದು. ನಿಮ್ಗೆ ಎಷ್ಟು ಗಂಟೆಗೆ ಮಾಹಿತಿ ಬಂತು ಸರ್? 5 o'clock. ಇಲ್ಲ ಅವರು ಎಂಟ್ರಿ ಆಗಿದ್ದು ಬ್ಯಾಕ್ ಗೇಟ್ ಇಲ್ಲ, ಸೆಕ್ಯೂರಿಟಿ ಫ್ರಂಟ್ ಗೇಟ್ ಅಲ್ಲಿ ಇದ್ದಾರೆ. 3:34 o'clock ಟೈಮಲ್ಲಿ ಎಕ್ಸಿಟ್ ಆಗಿದ್ದು ಗೊತ್ತಾಗಿಲ್ಲ. ಕ್ಲೋಸ್ ಆಗಿದೆ. ಅವರು ಬ್ಯಾಕ್ ಡೋರ್ ಇಂದ ಎಂಟ್ರಿ ಆಗಿದ್ದಾರೆ, ಎಮರ್ಜೆನ್ಸಿ ಎಂಟ್ರಿ ಆಗಿದ್ದಾರೆ. ಸೆಕ್ಯೂರಿಟಿ ಮುಂದೆ ಗೇಟ್ನಲ್ಲಿದ್ದಾರೆ. ಸೌಂಡ್ ಬಂದಾಗ ಒಳಗಡೆ ಹೋಗಿದ್ದಾರೆ. ಒಬ್ಬ ಮನುಷ್ಯ ನೋಡಿದ್ದಾರೆ, ಅವ್ರ ಹತ್ರ ವೆಪನ್ ಇದೆ ಅಂತ ಹೇಳಿ ಸಂಖ್ಯೆ ಅವ್ರಿಗೆ ಬಂದಿರಬಹುದು. ಸೊ ಅದಕ್ಕೆ 5 ಗಂಟೆಗೆ ಅವರೆಲ್ಲ ಓನರ್ ಜೊತೆ ಮಾತಾಡಿ 5 o'clock ನಮಗೆ ಪೊಲೀಸ್ ಅವರಿಗೆ ತಿಳಿಸಿದ್ದಾರೆ. ಸೊ ಅದನ್ನು ನಾವು ಸರ್ಚ್ ಮಾಡಿದ್ದೀವಿ, ಅದರಲ್ಲಿ ಯಾವುದು ಕಂಡು ಬಂದಿಲ್ಲ. ಸೊ ದೆರ್ ಈಸ್ ನೋ ಡೌಟ್ ಆರ್ ದೆರ್ ಈಸ್ ನೋ ಸಸ್ಪೀಷಿಯಸ್ ಅಬೌಟ್ ದ ವೆಪನ್ ಆರ್ ಸಮ್ ಸಸ್ಪೀಷಿಯಸ್ ಪರ್ಸನ್. ಬಟ್ ಕಳ್ಳತನ ಆಗಿದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕಳ್ಳತನ ಆಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಂತ ಹೇಳಿ DCP ಸೈದುಲ್ಲಾ ಅವರು ಮಾಹಿತಿಯನ್ನ ನೀಡ್ತಾ ಇದ್ರು. ಇದು ಮಲ್ಲೇಶ್ವರ ಸುಬ್ರಹ್ಮಣ್ಯ ನಗರ ವ್ಯಾಪ್ತಿಗೆ ಸಂಬಂಧಪಡುವಂತಹ ರಸ್ತೆ. ಜಿಯೋಮೆಟ್ರಿ ಪಬ್ ಇದೆ ಅಲ್ಲಿ. ಮಧ್ಯರಾತ್ರಿ ಸುಮಾರು 1 ಗಂಟೆವರೆಗೂ ಕೂಡ ಓಪನ್ ಇರುತ್ತೆ. ಆದರೆ ಈತ ನಸುಕಿನ ಜಾವ 3:30ಕ್ಕೆ ಬಂದಿದ್ದಂತೆ. ಆದರೆ 24/7 ಸೆಕ್ಯೂರಿಟಿ ಅವರಂತೂ ಇದ್ದೇ ಇರ್ತಾರೆ. ಸೆಕ್ಯೂರಿಟಿಗೆ ಗನ್ ತೋರಿಸಿ ಆ ಕಳ್ಳ ಒಳಗಡೆ ಎಂಟ್ರಿ ಕೊಟ್ಟಿದ್ದಾನೆ. ಆತ ಒಳಗೆ ಹೋಗ್ತಾ ಇದ್ದಂತೆ ಸೆಕ್ಯೂರಿಟಿ ಹೊರಗಡೆಯಿಂದ ಲಾಕ್ ಮಾಡಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಈಗ ಆತನನ್ನ ವಶಕ್ಕೆ ಪಡೆಯಲಾಗಿದೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.